ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಣಾಸಿ ಕ್ಷೇತ್ರದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಮೂರನೇ ಬಾರಿಗೆ ವಾರಣಾಸಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಭರ್ಜರಿಯಾದಂಥ ರೋಡ್ ಶೋ ನಿನ್ನೆ ರಾತ್ರಿ ನಡೆದಿತ್ತು. ಇನ್ನು ಇವತ್ತು ಕಾಲಭೈರವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಗಂಗಾ ಪೂಜೆಯನ್ನ ನೆರವೇರಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಭಿಜಿನ್ ಮುಹೂರ್ತದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗುತ್ತೆ. 11:40 ಸಂದರ್ಭದಲ್ಲಿ ಅಭಿಜಿನ್ ಲಗ್ನದಲ್ಲಿ ಆ ಒಂದು ಮುಹೂರ್ತದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅದಕ್ಕೂ ಮುಂಚೆ ಗಂಗಾ ಪೂಜೆಯನ್ನ ನೆರವೇರಿಸಿದ್ರು. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಪೂಜೆಯನ್ನ ನೆರವೇರಿಸಲಾಗಿರುವಂಥದ್ದು. ಇದಕ್ಕೂ ಮುಂಚೆ ಕಾಲಭೈರವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ವಾರಣಾಸಿ ಕ್ಷೇತ್ರ ಒಂದು ಪ್ರಮುಖವಾದಂಥ ಲೋಕಸಭಾ ಕ್ಷೇತ್ರ, ದೇಶದ ಹೈ ವೋಲ್ಟೇಜ್ ಕ್ಷೇತ್ರ ಅದು. ಬಿಕಾಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡುವಂಥ ಲೋಕಸಭಾ ಕ್ಷೇತ್ರ. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಮಿನೇಷನ್ ಮಾಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂಥ ಕಾರಣಕ್ಕೆ ಯಾವಾಗಲೂ ಕೂಡ ಈ ಒಂದು ಕ್ಷೇತ್ರ ಸದಾ ಸುದ್ದಿಯಲ್ಲಿರುತ್ತೆ. ವಾರಣಾಸಿ ಅಂತ ಬಂದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಸ್ಪೆಷಲಿ ಅಯೋಧ್ಯೆ ಕ್ಷೇತ್ರ ಆಗಿರ್ಬೋದು ಮತ್ತು ವಾರಣಾಸಿ ಕ್ಷೇತ್ರ ಆಗಿರ್ಬೋದು, ಎರಡೂ ಕೂಡ ತುಂಬ ಪ್ರಮುಖವಾದಂಥ ಕ್ಷೇತ್ರಗಳು. ನರೇಂದ್ರ ಮೋದಿ ಅವರು ಗಂಗಾ ಪೂಜೆಯನ್ನು ಮಾಡಿದಂಥ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಈಗ ತೋರಿಸ್ತಾ ಇರುವಂಥ ದೃಶ್ಯಾವಳಿ ದಶಾಶ್ವಮೇಧ ಘಾಟ್. ಇಲ್ಲಿ ಗಂಗಾರತಿಯನ್ನು ಮಾಡಿದ್ದು ಅವರು, ಗಂಗಾ ಪೂಜೆಯನ್ನು ಸಲ್ಲಿಸಿದ್ರು. ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ 2014ರಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ಕ್ಷೇತ್ರ ನರೇಂದ್ರ ಮೋದಿ ಅವರದ್ದು ವಾರಣಾಸಿ. ವಡೋದರ ಮತ್ತು ವಾರಣಾಸಿಯಲ್ಲಿ 2014ರ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದ್ರು. ಅಮೋಘವಾದಂಥ ಜಯ ಸಿಕ್ಕಿತ್ತು 2014 ಮತ್ತು 2019ರ ಸಂದರ್ಭದಲ್ಲಿ. ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇರುವಂಥದ್ದು. ವಾರಣಾಸಿ ಕಾಶಿ ವಿಶ್ವನಾಥ ಸನ್ನಿಧಿ ಇರುವಂಥ ಲೋಕಸಭಾ ಕ್ಷೇತ್ರ. ಪರ್ಟಿಕ್ಯುಲರ್ಲಿ ಈ ಕ್ಷೇತ್ರವನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 2014ರಿಂದಲೂ ಕೂಡ ಹಿಂದೂಗಳ ಪವಿತ್ರ ದೇವಸ್ಥಾನ ಇರುವಂಥ ಒಂದು ಲೋಕಸಭಾ ಕ್ಷೇತ್ರ ಅದು ಕಾಶಿ ವಿಶ್ವನಾಥ. ಈ ಒಂದು ಲೋಕಸಭಾ ಕ್ಷೇತ್ರದಿಂದ 2014ರಿಂದ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ. 2 ಬಾರಿ ಸಂಸದರಾಗಿದ್ದಾರೆ ನರೇಂದ್ರ ಮೋದಿ ಅವರು. ಬೃಹತ್ ಜಯ ಸಿಕ್ಕಿತ್ತು, ಅಮೋಘವಾದಂಥ ಜಯ. 2014ರಲ್ಲಿ 3,70,000 ಮತಗಳಿಂದ ಆ ಒಂದು ಅಂತರದಲ್ಲಿ ಗೆದ್ದಿದ್ರು. ಇನ್ನು 2019ರಲ್ಲಿ 4,79,000 ಮತಗಳ ಅಂತರದಿಂದ ಗೆದ್ದಿದ್ರು ನರೇಂದ್ರ ಮೋದಿ ಅವರು. ಈಗ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ. ಆ ಒಂದು ಲೋಕಸಭಾ ಕ್ಷೇತ್ರದ ಜನರಿಗೆ ನಾವು ಪ್ರಧಾನಿಯನ್ನ ಆಯ್ಕೆ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಖುಷಿ ಇರುವಂಥದ್ದು. ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2 ಬಾರಿಯ ರಿಸಲ್ಟನ್ನು ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರ ಪರವಾದಂಥ ಅಲೆ ಇದೆ ಆ ಲೋಕಸಭಾ ಕ್ಷೇತ್ರದಲ್ಲಿ ಅಂತ. ಉತ್ತರ ಪ್ರದೇಶದಲ್ಲೇ ಇದೆ, ಅದರಲ್ಲಿ ಸ್ಪೆಷಲಿ ವಾರಣಾಸಿಯಲ್ಲಿ ಇನ್ನೂ ಜಾಸ್ತಿನೇ ಇರುವಂಥದ್ದು. ಬಿಕಾಸ್ ಈ ಒಂದು ಲೋಕಸಭಾ ಕ್ಷೇತ್ರ ಸಹಜವಾಗಿ ಒಂದು ಎಮೋಷ್ನಲಿ ಕನೆಕ್ಟ್ ಇರುವಂಥ ಕ್ಷೇತ್ರ ನರೇಂದ್ರ ಮೋದಿ ಅವರಿಗೆ. ಹಾಗೆ ಹಿಂದೂಗಳಿಗೂ ಕೂಡ ಅಷ್ಟೇ. ಕಾಶಿ ವಿಶ್ವನಾಥನ ದೇವಸ್ಥಾನ ಇರುವಂಥ ಹಿನ್ನೆಲೆಯಲ್ಲಿ ಯಾವಾಗಲೂ ವಾರಣಾಸಿ ಕ್ಷೇತ್ರ ಅಂತ ಬಂದಂಥ ಸಂದರ್ಭದಲ್ಲಿ ಅದು ಪವಿತ್ರ ಕ್ಷೇತ್ರ ಅಂತ ಕರೆಸ್ಕೊಳ್ಳುತ್ತೆ. ಸೊ ಆ ಒಂದು ಪವಿತ್ರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾನೆ ಬರ್ತಾ ಇದ್ದಾರೆ, ಗೆಲ್ಕೊಂಡು ಬರ್ತಾನೆ ಇದ್ದಾರೆ. ಇದು ನರೇಂದ್ರ ಮೋದಿ ಅವರು ಅಂತಲ್ಲ, ಅದು ಬಿಜೆಪಿಯ ಭದ್ರಕೋಟೆ. ಅದು ವಾರಣಾಸಿ ಲೋಕಸಭಾ ಕ್ಷೇತ್ರ.
ಈ ಹಿಂದೆ ಮುರಳಿ ಮನೋಹರ್ ಜೋಶಿ ಅವರು ಸೇರಿದಂತೆ ಆಲ್ಮೋಸ್ಟ್ 91ರಿಂದಲೂ ಕೂಡ ಬಿಜೆಪಿ ಗೆದ್ಕೊಂಡು ಬಂದಿದೆ. ಒಮ್ಮೆ ಏನೋ ಕಾಂಗ್ರೆಸ್ಸು ಕೂಡ ಗೆದ್ದಿದೆ ಅಲ್ಲಿ. ಮಾಜಿ ಸಚಿವ ರೇವಣ್ಣ ಅವರು ಬಂಧನ ಮುಕ್ತ ಆಗ್ತಾ ಇದ್ದಾರೆ. ನಿನ್ನೆಷ್ಟೇ ಜಾಮೀನು ಸಿಕ್ಕಿರುವಂಥದ್ದು, ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ. 10 ದಿನಗಳಿಂದ ಏನು SIT ವಶದಲ್ಲಿ 4 ದಿನ, ಇನ್ನು 6 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಾರೆ ಮಾಜಿ ಸಚಿವ ರೇವಣ್ಣ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿರುವಂಥದ್ದು ರೇವಣ್ಣ ಅವರು. ನಿನ್ನೆ ಷರತ್ತುಬದ್ಧ ಜಾಮೀನನ್ನ ಕೊಡಲಾಗಿದೆ ಕೋರ್ಟ್ನಿಂದ. ಸೊ ಹೀಗಾಗಿ ಆ ಷರತ್ತನ್ನ ಪೂರೈಸ್ತಾ ಇದ್ದಾರೆ ವಕೀಲರು. ತದನಂತರ ರೇವಣ್ಣ ಅವರ ಜೈಲಿನ ಒಂದು ಸಂಕಷ್ಟದಿಂದ ಪಾರಾದಂತೆ ಆಗ್ತಾ ಇದೆ. ನಿನ್ನೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಮಾಜಿ ಸಚಿವ ರೇವಣ್ಣ ಅವರಿಗೆ. ರೇವಣ್ಣ ಪರ ವಕೀಲರು ಈಗ ಆಲ್ರೆಡಿ ಕೋರ್ಟ್ ಬಳಿ ಆಗಮಿಸಿದ್ದಾರೆ. ಷರತ್ತುಗಳನ್ನು ಪೂರೈಸಿದ ಬಳಿಕ ಜಾಮೀನು ಆದೇಶ ಪ್ರತಿ ಅವರಿಗೆ ಸಿಗಲಿರುವಂಥದ್ದು. ನಿನ್ನೆ ರೇವಣ್ಣಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಕೆಲ ಷರತ್ತುಗಳನ್ನು ವಿಧಿಸಿ ಬೇಲನ್ನ ನೀಡಿದೆ ಕೋರ್ಟ್. ಇಂದು ಮಧ್ಯಾಹ್ನ ಜೈಲಿನಿಂದ ರೇವಣ್ಣ ರಿಲೀಸ್ ಆಗಲಿದ್ದಾರೆ. ಮೇ 4ರಿಂದ SIT ಬಂಧನ ಮಾಡಿತ್ತು. ತದನಂತರ 4 ದಿನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಕಳೆದ 6 ದಿನಗಳಿಂದ. ನಿನ್ನೆ ಜಾಮೀನು ಸಿಕ್ಕ ಬಳಿಕ JDS ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು. ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಂಥದ್ದು ರೇವಣ್ಣ.